ಒಂದು ಸ್ವಲ್ಪ ವೆಜ್ ರೈಸ್ ಮಾಡಿಬಿಟ್ಟು ಅದನ್ನು ತಿನ್ಕೊಂಡು ಸೀದಾ ಬಂದಿದ್ದು ಕೆಳಗಡೆ. ಯಾಕಪ್ಪ ಅಂದರೆ ಇವತ್ತು ನಮ್ಮ ಅಣ್ಣಂದು ಸ್ವಲ್ಪ KTMದು ಒಂದು ಶೋರೂಮ್ಗೆ ಬಿಡಬೇಕಾಯ್ತು. ಹಂಗಾಗಿ ಫಸ್ಟ್ ಸರ್ವಿಸ್ ಅಲ್ವಾ, ಹಂಗಾಗಿ ಅಲ್ಲಿಂದ ಸೀದಾ ಶೋರೂಮ್ ಹತ್ರ ಹೋಗಿ ಶೋರೂಮ್ ಹತ್ರ ಬಿಟ್ಟು 10 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡು ಸೀದಾ ಅಂಬಾನಿಕೆರೆ ಪಾರ್ಕ್ಗೆ ಬಂದು. ಯಾಕಪ್ಪ ಅಂದರೆ ಅದೇ ಇಷ್ಟು ದಿನ ಹೇಳ್ತಾಯಿದ್ರು ಬೋಟಿಂಗ್ ಇದೆ ಮತ್ತು ಏನೇನೋ ಇದೆ ಅಲ್ಲಿ ಅಂತ. ನನಗೂ ಗೊತ್ತಿಲ್ಲ, ಅಲ್ಲೆಲ್ಲ ನೋಡಿಕೊಂಡು ಬೋಟಿಂಗೇ ಇದ್ದಿದ್ದೀನೇನೂ ಇಲ್ಲ. ಆ ಬೋಟಿಂಗೆಲ್ಲ ನೋಡಿಕೊಂಡು ನಮ್ಮ ಕೈಲಂತೂ ಆಡೋಕ್ಕಾಗಲ್ಲ, ಯಾಕಂದರೆ ನಮಗೊಂದು ಸ್ವಲ್ಪ ಭಯ. ಹಾಗಾಗಿ ಕೈಯಲ್ಲಿ ದುಡ್ಡು ಬೇರೆ ಇಲ್ಲ, ಹಂಗಾಗಿ ಆಡಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಮುಗಿಸ್ಕೊಂಡು ಸೀದಾ ರೂಮಿಗೆ ಬಂದು ಸ್ನಾನ ಮಾಡಿಕೊಂಡು ಸಂಜೆ ರಮ್ಯಾ ಮತ್ತು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಬರ್ತಾರೆ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ನಾವು ಹೋಗೋಷ್ಟಕ್ಕೆ ಅವರೇ ರವಿಚಂದ್ರನ್ ಅವ್ರು ಬಂದಿದ್ದರು, ಭಾಷಣನೂ ಮಾಡ್ತಾಯಿದ್ರು. ಅವ್ರನ್ನೆಲ್ಲ ನೋಡಿಕೊಂಡು ಚೆನ್ನಾಗಿ ಎಂಟರ್ಟೈನ್ಮೆಂಟು ಇತ್ತು, ಚೆನ್ನಾಗಿ ಕಲ್ಚರಲ್ ಆ್ಯಕ್ಟಿವಿಟೀಸು ಇತ್ತು. ಸರಿ ಅಂತ ಹೇಳ್ಬಿಟ್ಟು ಅವ್ರ ಭಾಷಣ ಮುಗೀತು ಅಂತ ಅಂದಿದ ತಕ್ಷಣ ಮತ್ತೆ ಆ ಕಡೆಯಿಂದ ನೋಡಿದ್ರೆ ನಮ್ಮ ಮೋಹತಾರೆ ರಮ್ಯಾ ಮೇಡಮ್ ಅವರು ಬಂದರು ಅಂತ ಹೇಳಿರು. ಸರಿ ಅಂತ ಹೇಳ್ಬಿಟ್ಟು ಅವ್ರನ್ನೂ ಸ್ವಲ್ಪ ತೋರಿಸ್ತೀನಿ ನೋಡಿ. ಇವಾಗ ಅವರು ಬಂದಿದ್ದಾರೆ, ಅವರು ಚೆನ್ನಾಗಿದ್ದರು. ನಾನು ಫಸ್ಟ್ ಟೈಮ್ ನೋಡಿದ್ದು, ಹಾಗಾಗಿ ಅಲ್ಲಿ ಅವೆಲ್ಲ ನೋಡಿಕೊಂಡು ಸೀದಾ ಬಂದಿದ್ದು ನಾವು ಮತ್ತೆ ರೂಮ್ ಕಡೆ. ಇವತ್ತಿನ ವೀಡಿಯೋ ಇಷ್ಟ ಆಯಿತು. ನಾಳೆ ವೀಡಿಯೋ ಸಿಗೋಣ. ಫಾಲೋ ಮಾಡಿಕೊಡ್ರಪ್ಪ.